ಸರ್ಕಾರಿ ಶಾಲೆಗಳ ದುಸ್ಥಿತಿ ಬಗ್ಗೆ ನ್ಯೂಸ್ 18 ಅಭಿಯಾನವನ್ನು ಮಾಡ್ತಾ ಇದೆ. ಕಲಬುರಗಿ ಎಂಎಸ್ಕೆ ಮಿಲ್ ಶಾಲೆಗೆ ಡಿಡಿಪಿಐ ದೌಡಾಯಿಸಿದ್ದ. ಬೆಳಗ್ಗೆ ಅಷ್ಟೇ ಈ ಸುದ್ದಿಯನ್ನು ಬಿತ್ತರಿಸಿದ್ವಿ 9 ಗಂಟೆ ನ್ಯೂಸ್ನಲ್ಲಿ. ಹೇಗಿದೆ ಕಲಬುರಗಿಯ ಎಂಎಸ್ಕೆ ಮಿಲ್ ಶಾಲೆ ಅಂತ. ಟಾಯ್ಲೆಟ್ ರೂಮ್ಗಿನ್ನ ಕಡೆಯಾಗಿದೆ. ಅಷ್ಟೊಂದು ಕಚ್ಚಡವಾಗಿರುವಂಥ ಶಾಲೆ, ಕಿತ್ತೋಗಿರುವಂಥ ಶಾಲೆ. ಕೈ ಮುಗಿದು ಒಳಗಡೆ ಅಲ್ಲ, ಮೂಗು ಮುಚ್ಕೊಂಡು ಒಳಗಡೆ ಹೋಗಬೇಕು ಅಂತ ಪರಿಸ್ಥಿತಿ ಇದೆ ಅಂತ ತೋರಿಸ್ತಾ ಇದೆ. ಡಿಡಿಪಿಐ ದೌಡಾಯಿಸಿದ್ದ. ಭೇಟಿಯನ್ನು ನೀಡಿ ಪರಿಶೀಲಿಸಿದ್ದಾರೆ ಶಾಸಕ ಅಲ್ಲಮ ಪ್ರಭು ಪಾಟೀಲ. ದುರಸ್ತಿಗೆ 6 ಲಕ್ಷ ಬಿಡುಗಡೆ ಮಾಡಿ ನವೀಕರಣಕ್ಕೆ ಸೂಚನೆಯನ್ನು ಕೊಡಲಾಗಿದೆ. ಇದು ನ್ಯೂಸ್ 18ನ ಬಿಗ್ ಇಂಪ್ಯಾಕ್ಟ್. ಮೇಲ್ಛಾವಣಿ ಸೋರಿಕೆ ಆಗದಂತೆ ಶೆಡ್ ಹಾಕಲಿಕ್ಕೆ ಸೂಚನೆಯನ್ನ ಕೊಡಲಾಗಿದೆ. ನ್ಯೂಸ್ 18ಗೆ ಧನ್ಯವಾದವನ್ನ ಹೇಳಿದ್ದಾರೆ ಶಿಕ್ಷಕರು ಮತ್ತು ಮಕ್ಕಳು. ಸಂಪೂರ್ಣ ನವೀಕರಣದ ಭರವಸೆಯನ್ನ ನೀಡಿದ್ದಾರೆ ಶಾಸಕರು. ಕಾಂಪೌಂಡ್ ನಿರ್ಮಾಣ ಮಾಡೋದಾಗಿಯೂ ಕೂಡ ಭರವಸೆಯನ್ನ ಕೊಡಲಾಗಿದೆ. ಅಲ್ಲಿ ಕಾಂಪೌಂಡ್ ಇಲ್ಲ, ತರಕಾರಿಗಳನ್ನು ತಗೊಂಡ್ಬರ್ತಾರೆ, ಮಾರ್ತಾರೆ. ಅನೈತಿಕ ಚಟುವಟಿಕೆಗಳ ತಾಣ ಕೂಡ ಆಗಿದೆ. ಗಬ್ಬೆದ್ದು ನಾರ್ತಾ ಇರುವಂತ ಕಿತ್ತೋಗಿರುವಂತ ಶಾಲೆ ಅದು. ನಿಮ್ಗೆ ತೋರಿಸ್ತಾ ಇದೀವಿ ನೋಡಿ. ಶಾಸಕರು ಹೋಗ್ಲಿಕ್ಕಾಗಲ್ಲ ಅಂತ ಪರಿಸ್ಥಿತಿ ಇದೆ. ಪಾಪ ಇನ್ನು ಮಕ್ಳು ಹೆಂಗೆ ಹೋಗೋಣ ಲೆಕ್ಕ ಹಾಕ್ಕೊಳ್ಳಿ ಆ ಒಂದು ಶಾಲೆಗೆ. ಅಲ್ಲಿನ ಶಾಸಕ ಈ ಸುದ್ದಿ ನೋಡಿದ ಬಳಿಕ ಹೋಗಿದ್ದಾರೆ. ಅಲ್ಲಮ್ಮ ಪ್ರಭು ಪಾಟೀಲ ಅವರು 6 ಲಕ್ಷ ರೂಪಾಯಿ ನವೀಕರಣಕ್ಕೆ ಅಂತ ಬಿಡುಗಡೆ ಮಾಡಲಾಗಿದೆ. ಈಗ ನ್ಯೂಸ್ 18 ಸುದ್ದಿ ಬಿತ್ತರಾದ ಬಳಿಕ ಮೇಲ್ಛಾವಣಿ ಕಿತ್ತೋಗಿದೆ, ಕಿತ್ತೋದ್ ಸ್ಕೂಲು, ಗಬ್ ವಾಸನೆ, ಅನೈತಿಕ ಚಟುವಟಿಕೆಗಳ ತಾಣ ಕೂಡ ಆಗಿದೆ. ಒಂದು ಕಾಂಪೌಂಡ್ ಇಲ್ಲ. ಆ ಆವರಣವನ್ನು ತರಕಾರಿ ಮಾರಲಿಕ್ಕೆ ಯೂಸ್ ಮಾಡ್ಕೊಳ್ಳಾಗ್ತಾ ಇದೆ. ಕೂಗಾಟ, ಚೀರಾಟ ಇರುತ್ತೆ. ಮಕ್ಳು ಹೆಂಗೆ ಕಲಿತಾರೆ ಅಂತ ಬೆಳಗ್ಗೆ 9 ಗಂಟೆಗಷ್ಟೇ ಈ ಸುದ್ದಿಯನ್ನು ಬ್ರೇಕ್ ಮಾಡಿದ್ರು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಕಲಬುರಗಿಯ ಪ್ರತಿನಿಧಿ ಅರುಣ್ ಕುಮಾರ್ ಕದಂ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅರುಣ್, ಬೆಳಗ್ಗೆ 9 ಗಂಟೆಯಲ್ಲಷ್ಟೇ ಈ ಸುದ್ದಿಯನ್ನ ಬಿತ್ತರಿಸಿದ್ವಿ. ಬೇಗನೆ ಎಚ್ಚೆತ್ಕೊಂಡಂತೆ ಕಾಣಿಸ್ತಾ ಇದೆ ಅಲ್ಲಿನ ಶಾಸಕರು ಮತ್ತೆ ಅಧಿಕಾರಿಗಳು. ಸೊ ಯಾವ ರೀತಿಯಾಗಿ ಅದಕ್ಕೆ ಪರಿಹಾರವನ್ನು ಹುಡುಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ? ಹೌದು ಪೃಥ್ವಿ, ಏನಂತಂದರೆ ಕಲಬುರಗಿಯ MSK ಮಿಲ್ನಲ್ಲಿರುವಂತಹ ಸರ್ಕಾರಿ ಪ್ರಾಥಮಿಕ ಶಾಲೆ ಏನಂತಂದರೆ ದುಸ್ಥಿತಿಯ ಬಗ್ಗೆ ಈಗ 9 ಗಂಟೆಗೆ ನಾವು ನ್ಯೂಸ್ 18 ಸುದ್ದಿಯನ್ನು ಬಿತ್ತರವನ್ನು ಮಾಡಿದ್ವಿ. ಆ ಒಂದು ಸುದ್ದಿ ಬಿತ್ತರವಾಗ್ತಿದ್ದಂತೆ ಸ್ಥಳಕ್ಕೆ ಶಾಸಕ ಅಲ್ಲಂ ಪ್ರಭು ಪಾಟೀಲ್ ಸೇರಿದಂತೆ DDPI BO ಎಲ್ಲ ಅಧಿಕಾರಿಗಳು ಶಾಲೆಗೆ ಭೇಟಿಯನ್ನು ನೀಡಿ ಆ ಶಾಲೆಯ ದುಸ್ಥಿತಿ ಬಗ್ಗೆ ಸಂಪೂರ್ಣವಾಗಿ ಅವರು ಕೂಡ ಅವನ್ನು ಪರಿಶೀಲನೆಯನ್ನು ಮಾಡಿದರು. ಭೇಟಿ ನೀಡಿ ಅಲ್ಲಿದ್ದಂಥ ಸಮಸ್ಯೆಗಳನ್ನು ಮಕ್ಕಳು ಮತ್ತು ಶಿಕ್ಷಕರ ಬಳಿ ಅವರ ಸಮಸ್ಯೆಯನ್ನು ಆಲಿಸಿ ಅದಾದ ಬಳಿಕ ಈ ಶಾಲೆಯನ್ನು ಸೋರ್ತಾ ಇದೆ, ಬೀಳುವ ಹಂತದಲ್ಲಿದೆ. ಕಾಂಪೌಂಡ್ ಇಲ್ಲ ಶಾಲೆಗೆ, ಕೆಸರು ಗದ್ದೆಯಲ್ಲಿ ಮಕ್ಕಳೆಲ್ಲ ಶಾಲೆಗೆ ಬರ್ತಾ ಇದ್ರು. ಹಾಗಾಗಿ ಇದನ್ನು ರಿನಿವೇಷನ್ ಮಾಡಲು 60 ಲಕ್ಷ ರೂಪಾಯಿ ಏನು ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿ 60 ಲಕ್ಷ ರೂಪಾಯಿ ಇದಕ್ಕೆ ಮಂಜೂರನ್ನು ಮಾಡಿಸ್ತೀನಿ, ಈ ಒಂದು ಶಾಲೆನ ಮಾದರಿ ಶಾಲೆಯನ್ನಾಗಿ ಮಾಡ್ತೀವಿ ಅನ್ನೋ ಒಂದು ಭರವಸೆ ಕೂಡ ಶಾಸಕರು ನೀಡಿದರು. ಅಲ್ಲದೆ ಈ ಮಳೆಗಾಲ ಇರೋದ್ರಿಂದ ಈಗ ಮೇಲ್ಛಾವಣಿಯನ್ನು ಸೋರ್ತಾ ಇದೆ. ಹಾಗಾಗಿ ಆ ಒಂದು ಮೇಲ್ಛಾವಣಿ ದುರಸ್ತಿಗೆ ಈ ಕೂಡಲೇ 6 ಲಕ್ಷ ರೂಪಾಯಿ ಬಿಡುಗಡೆಯನ್ನು ಮಾಡಿ ಅದಕ್ಕೇನಂತಂದರೆ ಶಾರ್ಟ್ ಟೆಂಡರನ್ನು ಕರೆದು ಆ ಒಂದು ದುರಸ್ತಿ ಕೆಲಸ ಏನೇನು ಬೇಸಿಕ್ಕಾಗಿ ಮಾಡಬೇಕಾಗಿದೆ, ಏನು ನಡೆದಾಡ್ಕೊಂಡು ಶಾಲೆಗೆ ಹೋಗಲು ಮಕ್ಕಳಿಗೆ ಇನ್ನು ಅಲ್ಲಿನ ಏನು ಮಕ್ಕಳು ಕೂತ್ಕೊಳ್ಳುವಂಥ ವ್ಯವಸ್ಥೆಗೆ ಮತ್ತು ಮೇಲ್ಛಾವಣಿ ಟೀನ್ ಶೆಡನ್ನು ಹಾಕೋದ್ರ ಮೂಲಕ ಆ ಒಂದು ಮಳೆ ನೀರು ಸೋರದಂತೆ ಒಂದು ಕ್ರಮವನ್ನು ಕೈಗೊಳ್ತೀವಿ ಅಂತ ಭರವಸೆಯನ್ನು ನೀಡಿದರು. ಅಲ್ಲದೆ ಈ ನ್ಯೂಸ್ 18 ಕನ್ನಡ ಈ ಒಂದು ಏನು ಶಾಲೆಯ ದುಸ್ಥಿತಿ ಬಗ್ಗೆ ಏನು ಬೆಳಕನ್ನು ಚೆಲ್ಲಿತು. ಆ ಒಂದು ಶಾಲೆಯ ದುರಸ್ತಿಗೆ ಈಗ ಸರ್ಕಾರ ಮುಂದಾಗಿರುವಂಥದ್ದು. ಶಾಸಕರು ಕೂಡ ಭರವಸೆ ನೀಡಿದ ಅಧಿಕಾರಿಗಳು ಭೇಟಿಯನ್ನು ನೀಡಿ ಇನ್ನೂ 2 ದಿನಗಳಲ್ಲಿಯೇ ಕೆಲಸವನ್ನು ಆರಂಭ ಮಾಡ್ತೀವಿ ಅನ್ನೋ ಒಂದು ಭರವಸೆಯನ್ನು ಕೂಡ ನೀಡಿದ್ದಾರೆ. ಅಲ್ಲದೆ ಹೀಗಾಗಿ ಮಕ್ಕಳು ಕೂಡ ಖುಷಿಯಾಗಿರುವಂಥದ್ದು. ಕಳೆದ 70 ವರ್ಷಗಳ ಹಿಂದೆ ಕಟ್ಟದಂಥ ಈ ಕಟ್ಟಡ ಕಳೆದ ಹಲವು ದಶಕಗಳಿಂದ ನಾವು ಸಾಕಷ್ಟು ಸಮಸ್ಯೆಗಳಿಂದ ಬಳಲ್ತಾ ಇದ್ದೀವಿ. ಈಗ ಏನಂತ ನಮ್ಮ ಸಮಸ್ಯೆಗೆ ಯಾರು ಸ್ಪಂದನೆಯನ್ನು ಮಾಡ್ತಾ ಇಲ್ಲ. ನ್ಯೂಸ್ 18 ಕನ್ನಡ ನಮ್ಮ ಸಮಸ್ಯೆಗೆ ಸ್ಪಂದನೆಯನ್ನು ಮಾಡಿ ಅಧಿಕಾರಿಗೆ ಮತ್ತು ರಾಜಕಾರಣಿಗಳ ಕಣ್ಣು ತೆರೆಸುವಂಥ ಕೆಲಸ ಮಾಡಿದೆ. ಹಾಗೆ ನ್ಯೂಸ್ 18 ಕನ್ನಡಕ್ಕೂ ಕೂಡ ಧನ್ಯವಾದವನ್ನು ಸಲ್ಲಿಸಿದ್ದಾರೆ. ಆದಷ್ಟು ಬೇಗ ಈಗ ಒಂದು ಕೆಲಸ ಏನು ಭರವಸೆಯಾಗಿದೆ, ಆ ಕೆಲಸವನ್ನು ಆದಷ್ಟು ಬೇಗ ಆರಂಭವಾಗಲಿ ಅನ್ನೋದು ಆ ಮಕ್ಕಳು ಮತ್ತು ಶಿಕ್ಷಕರ ಆಶೆ ಆಗಿರುವಂಥದ್ದು. ಪೃಥ್ವಿರಾಜ್. ಓಕೆ, ಧನ್ಯವಾದ ಅರುಣ್ ನಿಮ್ಮೆಲ್ಲ ಮಾಹಿತಿ